ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಶಿವನಾಮ ಸ್ಮರಣೆ ಮುಗಿಲು ಮುಟ್ಟಿದೆ. ಶಿವರಾತ್ರಿಯ ಸಂಭ್ರಮದಲ್ಲಿ ಮುಕ್ಕಣ್ಣನ ಮೊರೆ ಹೋದರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ. ಸಂಗಮದ ಶಿವನಂಕಾಲೇಶ್ವರ ದೇವಾಲಯಕ್ಕೆ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟರು. ಶಿವನಂಕಾಲೇಶ್ವರ ಮತ್ತು ಶಿವಾಲ್ದಪ್ಪ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಡಿಕೆ ಶಿವಕುಮಾರ್. ಕನಕಪುರ ತಾಲೂಕಿನ ಸಂಗಮದ ಬಳಿ ಇದೆ ಈ ದೇವಾಲಯ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ರು. ಏನಂತ ಅಂದ್ರೆ, ಮನಸ್ಸಿದ್ದ ಕಡೆ ಮಾರ್ಗ ಇದೆ, ಭಕ್ತಿ ಇದ್ದ ಕಡೆ ಭಗವಂತನಿದ್ದಾನೆ. ನಿಮ್ಮ ಸೇವೆ ಮಾಡಲು ನನಗೆ ಮತ್ತು ನಮ್ಮ ಸರ್ಕಾರಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಅದಕ್ಕಾಗಿ ನಾವು ನಿಮಗೆ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. 5 ಗ್ಯಾರಂಟಿಗಳ ಜೊತೆಗೆ 6ನೇ ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀವಿ. 6ನೇ ಗ್ಯಾರಂಟಿ ಅಂತಂದ್ರೆ ಅದು ಭೂಮಿ ಗ್ಯಾರಂಟಿ ಅಂತ ಶಿವರಾತ್ರಿ ಜಾಗರಣೆಯ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮಗೆ ಚೆನ್ನಾಗಿ ಬರುತ್ತೆ, ನಮಗೆ ಚೆನ್ನಾಗಿ ಬರಲ್ಲ. ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಇದರಲ್ಲಿ ತಾವೆಲ್ಲ ನಂಬಿಕೊಂಡು ನೀವು ಕೆಲಸವನ್ನು ಮಾಡಬೇಕು. ಇದು ಲಿಂಗ ಪೂಜೆ ಕೇವಲ ಇದೊಂದು ವಿಧಿ ಅಲ್ಲ, ಅದು ಆತ್ಮಶುದ್ಧಿಯ ಒಂದು ದೊಡ್ಡ ಸಂಕೇತ. ಇವತ್ತು ತಾಯಂದಿರೆಲ್ಲ ಎಲ್ಲ ಹಿರಿಯರು ಇಲ್ಲಿ ಸೇರೋರೆಲ್ಲ ನಮ್ಗೆ ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟು ನನ್ನನ್ನ ಮತ್ತು ನಮ್ಮ ಸರ್ಕಾರವನ್ನ ಅತಿ ಹೆಚ್ಚು ಮತದಿಂದ ಗೆಲ್ಲಿಸಿ ನಿಮ್ಗೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ಎಲೆಕ್ಷನ್ ಟೈಮಲ್ಲಿ ನಾನೊಂದು ಮಾತು ಹೇಳಿದ್ದೆ, ಬಂದು ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚೆನ್ನ ಅಂತ ಹೇಳಿದ್ದೆ. ನಾನು ಎಲೆಕ್ಷನ್ ಮುಂಚಿತವಾಗಿ ನಿಮ್ ಕೈಲೆಲ್ಲ 5 ಡೀಟೇಲ್ಸ್ ಕೊಡ್ತಾರೆ. ಇನ್ನಷ್ಟು ನಮ್ಮ ರಾಮನಗರ ಪ್ರತಿನಿಧಿ ಪ್ರವೀಣ್ ಫೋನ್ ಸಂಪರ್ಕದಲ್ಲಿ. ಪ್ರವೀಣ್, ಡಿಕೆ ಶಿವಕುಮಾರ್ ಅವರು ಹೇಳಿದಂಥ ಆ ಒಂದು 6ನೇ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಶಿವರಾತ್ರಿ ಜಾಗರಣೆಯ ಕಾರ್ಯಕ್ರಮದಲ್ಲಿ ಏನೇನು ಮಾತಾಡಿದ್ರು ಅಂತ ಇದ್ರ ಬಗ್ಗೆ. ಖಂಡಿತ ಶರದೇನು, ನಿನ್ನೆ ಮಹಾಶಿವರಾತ್ರಿ ಜಾಗರಣೆ ಇತ್ತು. ಆ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕನಕಪುರ ತಾಲೂಕಿನ ಸಂಗಮದ ಬಳಿ ಇರುವಂತಹ ಶಿವಲಾಂಕೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟು ಒಂದು ವಿಶೇಷ ಪೂಜೆಯನ್ನ ಮಾಡಿದ್ರು. ಆ ಪೂಜೆಯ ಸಂದರ್ಭದಲ್ಲಿ ಏನಲ್ಲಿ ಜಾಗರಣೆ ಕಾರ್ಯಕ್ರಮ ಇತ್ತು, ಜಾಗರಣೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ರು. ಬಹಳ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಧಾರ್ಮಿಕ ಕ್ಷೇತ್ರ ಅಂತ ಬಂದಂತ ಸಂದರ್ಭದಲ್ಲಿ ಸ್ವಕ್ಷೇತ್ರ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ತಾರೆ. ಅದೇ ನಿಟ್ಟಿನಲ್ಲಿ ನಿನ್ನೆ ಜಾಗರಣೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ರು. ಜಾಗರಣೆ ಕಾರ್ಯಕ್ರಮದಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನ ತಮ್ಮ ಕ್ಷೇತ್ರದ ಕಾರ್ಯಕ್ರಮದ ಜೊತೆಗೆ ಡಿಕೆ ಶಿವಕುಮಾರ್ ಹಂಚ್ಕೊಂಡಿರುವಂತದ್ದೇನು. ಒಂದ್ ಕಡೆ ಕುರ್ಚಿ ಕದನ ಜೋರಾಗಿರುವಂತದ್ದು, ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಹೇಳಿ ಸಾಕಷ್ಟು ಒತ್ತಡಗಳಿರುವಂತ ಜೊತೆಗೆ ಸ್ವಕ್ಷೇತ್ರ ಕಾರ್ಯಕರ್ತರು ಕೂಡ ಒತ್ತಾಸೆಯನ್ನ ಮಾಡ್ತಾ ಇರುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ನೇ ಒಂದಷ್ಟು ಮಾತುಗಳನ್ನ ಹೇಳಿರುವಂತಂದ್ರೆ, ಮನಸ್ಸಿದ್ದ ಕಡೆ ಮಾರ್ಗ ಇರುತ್ತೆ, ಜೊತೆಗೆ ಭಕ್ತಿ ಕಡೆ ಭಗವಂತ ಇರ್ತಾನೆ. ಹಾಗಾಗಿ ಭಕ್ತಿ ಇದ್ದ ಕಡೆ ಭಗವಂತ ಇರ್ತಾನೆ. ಶಿವನ ಹೆಸರಿನಲ್ಲಿ ಧ್ಯಾನವನ್ನ ಮಾಡಿದ್ರೆ ಮನಸ್ಸು ಶುದ್ಧಿ ಮಾಡ್ಕೊಬೇಕು. ನಾವು ಈಗಾಗಲೇ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಈಗ 6ನೇ ಗ್ಯಾರಂಟಿ ಭೂ ಗ್ಯಾರಂಟಿಯನ್ನು ಕೂಡ ಜಾರಿ ಮಾಡಿದ್ದೇವೆ. ಜೊತೆಗೆ ಈ ನಮ್ಮ ಗ್ಯಾರಂಟಿಗಳು ಬೇರೆ ರಾಜ್ಯಗಳಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಅಲ್ಲೂ ಕೂಡ ಜಾರಿಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಸೇವೆಯನ್ನ ಮಾಡ್ಲಿಕ್ಕೆ ನನಗೆ ಅವಕಾಶವನ್ನ ಕೊಡಿ. ಈಗ ಆಲ್ರೆಡಿ ನಾನು ಡಿಸಿಎಂ ಆಗಿ ಸೇವೆಯನ್ನ ಮಾಡ್ತಾ ಇದ್ದೀನಿ. ಇನ್ನು ಬಹಳ ಪ್ರಮುಖವಾಗಿ ಏನು ಸಂಗಮದಲ್ಲಿ ಮೇಕೆದಾಟನ್ನ ಮಾಡ್ಬೇಕು ಅಂತ ಹೇಳಿ ಸಾಕಷ್ಟು ಹೋರಾಟವನ್ನ ಡಿಕೆ ಶಿವಕುಮಾರ್ ಮಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಇಲ್ಲಿ ಮೇಕೆದಾಟಿಗೆ ಕೇಂದ್ರ ಅನುಮತಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಗುದ್ಲಿ ಪೂಜೆಯನ್ನ ಆದಷ್ಟು ಬೇಗ ಮಾಡ್ತೇವೆ. ಯಾಕಂತಂದ್ರೆ ಇಲ್ಲಿ ಗುದ್ಲಿ ಪೂಜೆ ಮಾಡೋ ಸಂದರ್ಭದಲ್ಲಿ ಮೇಕೆದಾಟು ನಿರ್ಮಾಣ ಆದ್ರೆ ಇಲ್ಲೆಲ್ಲೂ ಕೂಡ ಜಾಗ ಅಕ್ವೈರ್ ಆಗುತ್ತೆ, ನಿಮ್ಗೆ ಪರಿಹಾರ ಸ್ಥಳವನ್ನ ಕೊಡ್ತೀವಿ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಬೇಕು, ನಿಮ್ಮ ಸೇವೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಿ ಅಂತೇಳಿ ಡಿಕೆ ಶಿವಕುಮಾರ್ ಕೇಳ್ಕೊಂಡಿರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ಗಾಗಿ.